ಆಫೀಸ್ ಬಂದು ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಬ್ ಮಹಂತಿ ಅವರ ಹತ್ರ ಮಾತಾಡಿದ್ವಿ. ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು 40 ವರ್ಷದಿಂದ ಅಂಗಡಿ ಇತ್ತು. ನಾನು 2003ರಿಂದ 2017 ತನಕ ಅಂಗಡಿಯಲ್ಲಿ ಇದ್ದೆ. ಆವಾಗ ನಾನು ಅಲ್ಲಿ ತುಂಬಾ ಹೆಣಗಳ ಊತಾಗೋದನ್ನು ನೋಡಿದ್ದೇನೆ. ಆ ಸ್ಥಳದಲ್ಲಿ ಯಾರು ಊತಾಗ್ತಿದ್ರು? ಅಲ್ಲಿ ಕೆಲಸಕ್ಕಿದ್ರು, ಕಸ ಗುಡಿಸೋರು ಒಂದು 3-4 ಜನ ಇದ್ರು. ಅದರಲ್ಲಿ ಈಗ ಭೀಮಾ ಅನ್ನುವಂಥ ವ್ಯಕ್ತಿ, ಅದೇ ತರ ಒಂದು ವ್ಯಕ್ತಿ ನಾನು ನೋಡಿದ್ದೇನೆ ಅಲ್ಲಿ. ಅದೇ ತರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರ್ಬೋದಂತ ನಮಗೊಂದು ಅನಿಸಿಕೆ ಇದೆ. ಅಲ್ಲ, ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ? ಇದೆ ಸರ್, ಹೋಲಿಕೆ ಇದೆ. ಅದೇ ತರ ಇದ್ದಾನೆ ಸರ್. ಅದ ಶರೀರದ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದ್ದಾನೆ. ಈಗ ಅವನು 98 ಇಸವಿಯಿಂದ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ. ಹೆಸರು ಏನಾದ್ರು ಗೊತ್ತಿದೆ? ಹೆಸರು ನಮಗೆ ಅವಾಗ ಗೊತ್ತಿದೆ, ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ. ಅಲ್ಲ, ಅವ ಯಾರು? ಅಲ್ಲ, ಇವ ಅಲ್ದಿದ್ರೆ ಅವ ಯಾರು? ಇಲ್ಲ, ಅದು ಹೇಳಕ್ ಬರೋದಿಲ್ಲ ಸರ್. ಅದೀಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವು ಹೇಳಿದ್ರೆ ಸಮಸ್ಯೆ ಆಗ್ತದೆ. ಅದು ಎಸೆಟ್ ತನಿಖೆ ಆಗ್ತಿದೆ. ನೀವು ನೋಡ್ತಾ ಇದ್ದು ಅಂದ್ರೆ ಏನ್ ನೋಡ್ತಾ ಇದ್ರಿ ಹೇಳಿ? ನೋಡ್ತಾ ಇದ್ದಾನೆಲ್ಲ ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ 1 ಪಾಯಿಂಟ್ ಒಂದು ಮಾಡಿದ್ರಲ್ಲ ಸರ್, ಅಲ್ಲಿ ಏನೋ ಊಟ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. ನೇತ್ರಾವತಿ ಸ್ನಾನಘಟ್ಟದ ಹತ್ರನೇ ಇತ್ತು. ಅವಾಗ ನಾನು ನೋಡಿದ್ದೇನೆ ಅಲ್ಲಿ. ಎಷ್ಟು ಜನ ಇದ್ರು ಎಲ್ಲ ಹೇಳಿ ಕ್ಲಿಯರ್ ಆಗಿ. ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮ್ಗೆ ಕಾಣಿಸ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು. ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಒಬ್ಬರೇ ಬರ್ತಾಯಿದ್ರೆ ಯಾರ್ಯಾರು ಬರ್ತಾಯಿದ್ರು? ಊಟ ಹಾಕ್ಬೇಕಾದ್ರೆ ಒಂದು 2-3 ಜನ ಇದ್ರು ಸರ್ ಅದರಲ್ಲಿ. ಇವ್ರು ಹೇಳುದು ನಾನು ಒಬ್ಬನೇ ಅಂತ ಯಾರು ಇಲ್ಲ, ನಾನು ನೋಡುವ ವ್ಯಕ್ತಿ ಇರುವಾಗ ಜನ ಇದ್ದ ವರ್ಷ ನಾನು ನೋಡಿದ್ದೇನೆ. ಪೊಲೀಸ್ ಏನು ಇದ್ದದ್ದು ನಾನು ನೋಡ್ಲಿಲ್ಲ ಸರ್. ಇಲ್ಲ ಕಾಣಲಿಲ್ಲ ಸರ್. ಡಾಕ್ಟರ್ ಇದ್ದ ಸಹ ನಾನು ನೋಡ್ಲಿಲ್ಲ. ಏನೋ ಉತ್ಸವ ಟೈಮಲ್ಲಿ ಡಾಕ್ಟರ್ ನೋಡ್ಲಿಲ್ಲ. ಮತ್ತೆ ಈಗ 13ನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕೂಡ ನಾನು ನೋಡಿದೆ. ನನ್ನ ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ 13ನೇ ಪಾಯಿಂಟ್. ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು. ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ಹೂತಾಕೋದನ್ನು ನೋಡಿದ್ದೇನೆ. ಒಬ್ಬನೇ ಹೂಳುದು ಅಥವಾ ತುಂಬಾ ಜನ ಇರ್ತಾರ? ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದ್ದೇನೆ ನಾನು. ಒಬ್ಬನೇ ಒಂದು ಕೈಗಾಡಿ ತರ ಕಾಣ್ತಿತ್ತು. ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್. ಅಲ್ಲಿ ಮಣ್ಣು ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್. ಹಾಗೆ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ 6ನೇ ತಾರೀಕಿಗೆ ಇಲ್ಲಿ SIT ಆಫೀಸಿಗೆ ಬಂದಿದ್ದೆ. ಆಗ ಸಾಹೇಬ್ರು ಪ್ರಣಬ್ ಮಹಂತಿ ಸರ್ ಹೇಳಿದ್ರು, ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್, ನೀವು ಒಂದು ಹಿಂಬಾರ ಲೆಟರ್ ಕೊಡಿ ಸರ್ ಅಂತ ಹೇಳಿದ್ದೆ. ಹಿಂಬಾರ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಹೋಗಿ ನಾವು 8ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆ ಕರೀಲಿಲ್ಲ. ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಿದೆ. ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಹೂಳೋ ತರ ಇತ್ತ ಅಥವಾ ರಾಜರೋಷವಾಗಿ? ಇಲ್ಲ, ನನಗೆ ಕದ್ದು ಮುಚ್ಚಿ ಹೂಳೋ ತರನೇ ಕಂಡಿತ್ತು ಅಲ್ಲಿ ಸಂಜೆ 5 ಗಂಟೆಗೆ. ಹೌದು ಸರ್. ಜನ ಓಡಾಡೋ? ಇಲ್ಲ, ಅದು ಜನ ಓಡಾಡೋ ಸ್ಥಳ ಆದ್ರೆ ಸ್ವಲ್ಪ ಬಲ್ಲೆ ತರ ಇತ್ತು ಸರ್. ಅಲ್ಲಿ ಕಾಡಿನ ತರ ಕಂಡಿತ್ತು. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್. ಹಾಗೆ ಅವತ್ತು ನಾನು ಹೌದು ಸರ್, ಅವತ್ತು ನಾನು 6ನೇ ತಾರೀಕಿಗೆ ಇಲ್ಲಿಂದ ಹೊರಡಬೇಕಾದ್ರೆ 4 ಗಂಟೆ ಆಗಿದೆ. ನಾವು ಧರ್ಮಸ್ಥಳ SI ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ SI ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು. ನಾನು ನೀವು SI ಅವರು ನಮಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ. ಅದೇ ಅಲ್ಲಿ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯ್ತು. 8ನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ A1 ಆರೋಪಿ ಅಂತೇಳಿ ಅಲ್ಲಿ ಸುಮೋಟೋ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್. ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ. ನಾನು SI ಅವ್ರ ಹತ್ರ ಕೇಳಿ, ಸರ್ ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ ಸರ್, ನೀವು ಅಲ್ಲಿ ಇದ್ರೆ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದವ ನಾನು. ನೀವು ಅವಾಗ ಆ ಸ್ಪಾಟ್ ಅಲ್ಲಿ ಇದ್ರೆ ಅದಕ್ಕೆ ನಾನು ಮನೆ ಕಡೆ ಹೋಗಿ ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ. ಇಲ್ಲ ನೋಡ, ನಾನು ಅದು ವಿಡಿಯೋದಲ್ಲಿ ಇದೆ ಅಂತ. ಸರ್ ತೋರಿಸಿ ಅಂತ ಹೇಳಿದೆ. ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ. ತೋರ್ಸಕ್ಕೆ ಅವರು ವಿಡಿಯೋ ಇಲ್ಲ ಅವರು. ಇದು ನಮಗೆ ಅನ್ಸುತ್ತೆ ಇದು ಉದ್ದೇಶಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಸರ್. ಸರಿ, ಹೆಣ ಹೂಳುವಾಗ ಮೇಲೆ ನೀವು ಆ ವ್ಯಕ್ತಿ ಹತ್ರ ಹೇಳಿಲ್ಲ ಯಾವ ಹೆಣ ಅದೇ ನೀವು ಎನ್ಕ್ವೈರಿ ಮಾಡಿಲ್ಲ? ನಾನು ಕೇಳಕ್ ಹೋಗಲ್ಲ ಸರ್. ಅಲ್ಲಿ ಯಾವ ವಿಚಾರ ಕೇಳಕ್ಕೂ ಭಯ ಸರ್ ನಮಗೆ. ಇವಾಗ ಸ್ವಲ್ಪ ಧೈರ್ಯ ಬಂದಿದೆ. ಅಂದ್ರೆ ಮುಖ್ಯಮಂತ್ರಿಗಳು ಒಂದು SIT ರಚನೆ ಮಾಡಿದ್ದಾರೆ. ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ. ನಮಗೆ ನೇತ್ರಾವತಿಯಲ್ಲಿ ಅಂಗಡಿ ಇತ್ತು, ಅದು ಧರ್ಮಸ್ಥಳದ ಅಂಗಡಿ. ಅದು ಇವಾಗಿಲ್ಲ ಸರ್. ಸೌಜನ್ಯ ಪ್ರಕರಣ ಆದ್ಮೇಲೆ ಆ ಅಂಗಡಿಯನ್ನು ಡೆಮಾಲಿಷ್ ಮಾಡಿ ನಾನು ಸೌಜನ್ಯ ಮಾವ ನಾವು ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರವನ್ನು ಎತ್ತಿರಲಿಲ್ಲ. ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್. ಎಷ್ಟು ಬಾರಿ ಹೆಣ ಹೋಗ್ತಿದ್ರು? ಒಂದು ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರು? ಹೆಣ ಉಣಂತ ಜಾಗವನ್ನು ಪಾಯಿಂಟ್ ನಂಬರ್ 13 ಅಂತ ಹೇಳಿದ್ರಲ್ಲಿ ಗುರುತು ಮಾಡಿರುವಂತದ್ದು. ಹೌದು. ಆಗ ಎಷ್ಟು ಸಲ ನೋಡಿದ್ರಿ ನೀವು? ಒಂದು 2-3 ಸತಿ ನೋಡಿರ್ಬೋದು ಸರ್. ಮತ್ತೆ ಪಾಯಿಂಟ್ 1 ಇದೆಯಲ್ಲ ಸರ್, ಅಲ್ಲಿ ತುಂಬಾ ಸಲ ನೋಡಿದ್ದೀನಿ ಸರ್. ನಾವು ಅಂಗಡಿಯಲ್ಲೇ ಕೂತ್ಕೊಂಡಿರ್ಬೇಕು. ನೀವು ಹೇಳ್ತಿದ್ದೀರಾ ಪಾಯಿಂಟ್ 1 ಅಲ್ಲಿ ತುಂಬಾ ಸಲ ನೋಡಿದಿರ ಅಂತ. ಈಗ ತೋರಿಸಿದ ಜಾಗದಲ್ಲಿ ಏನು ಪತ್ತೆನೇ ಆಗಿಲ್ಲ. ನಾನು ಅದೇ ಹೇಳೋದು, ನಮಗೂ ಕೂಡ ಆಶ್ಚರ್ಯ ಇರೋದು ಅದೇ. ನಾವು ನೋಡಿದೀವಿ, ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದ್ದೇನೆ ಸರ್. ಹೌದು, ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ.
ಈಗ ಈ ಹೇಳಿರೋ ವ್ಯಕ್ತಿ 14 ಏನು ಹೋಗಿದೆ ಅಂತ ಹೇಳಿದ್ರಲ್ಲ, ಆಮೇಲೆ ಅಲ್ಲಿ ಆ ಪ್ಲೇಸ್ 1 ನಂಬರ್ ಇರೋ ಪ್ಲೇಸ್ ಅಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಹೋಗ್ಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು. ಎದುರುಗಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡದಿದೆ ಪರ್ಮನೆಂಟ್ ಆಗಿ, ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆದಿದ್ದಾರೆ. ಅಲ್ಲಿ ಒಂದು ಚೇಂಬರ್ ಮಾಡಿದ್ರು, ಅಲ್ಲಿ ಒಂದು ಹೋಟ್ಲ್ ಇತ್ತು ಸರ್, ಅದ್ರ ಚೇಂಬರ್. ಆಮೇಲೆ ಈ ಕಸ ಹಾಕುವಂತ ಒಂದು ಗುಂಡಿ ಮಾಡಿದ್ರು ಸರ್. ಆಮೇಲೆ ಅವಾಗ ಏನಾದ್ರು ಮಣ್ಣು ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದೇನೋ ಅಂತ ನಮಗೀಗ ಅನಿಸ್ತಿದೆ ಸರ್. ಅದೇ ಈಗ ಏನ್ ಆಗಿರ್ಬೋದು ಅಂತ ನಿಮ್ಗೆ ಸತ್ಯ ಏನಿದೆ? ಏನ್ ಸತ್ಯ? ಯಾವ ಸರ್? ಈಗ ಹಕ್ಕುದಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತನಾ? ನಾವು ನೋಡಿರೋ ಕಾರಣ ಸತ್ಯ ಅಂತ ಹೇಳ್ಬೇಕಲ್ಲ ಸರ್. ನೋಡಿರೋದು ಓಕೆ. ಈಗ ಅಲ್ಲಿ ಊರವರು ಕೂಡ ಹೇಳ್ತಾರೆ ಆತನ ಕೆಲಸನೇ ಅದಾಗಿತ್ತು, ತಗೊಂಡ್ ಹೋಗ್ತಿದ್ರು, ಊಟ ಆಗ್ತಾ ಇದ್ರು. ಪೊಲೀಸರು ಹೇಳ್ತಿದ್ರು ಇಲ್ಲ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು, ಯಾರ್ದೋ ಅಪರಿಚಿತ ಬಾಡಿಗಳು ಸಿಕ್ತಿತ್ತು ಅಂತ ಹೇಳ್ತಿದ್ರು. ಈಗ 13 ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ. ಈಗ ನೀವು ಬಂದು ಹೇಳ್ತೀರಾ 1ನೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತೇಳಿ. ಹೌದು, ನಾನು ನೋಡಿರೋದನ್ನ ನೋಡಿದ್ದೇನೆ ಅಂತ ಹೇಳ್ಬೇಕಲ್ಲ ಸರ್. ಈಗ ನಾನು ಅಲ್ಲಿ ಏನು ಅವರು ಮಾಡಿದಾರೆ, ನಾನು ಅಂಗಡಿಯಲ್ಲಿ ಕೂತ್ಕೊಂಡೇ ನೋಡಿದ್ದೇನೆ. ನಾನು 14 ವರ್ಷ ಅಂಗಡಿಯಲ್ಲಿ ಇದ್ದೆ. ಈಗ ಇರೋದನ್ನ ಇನ್ನೊಬ್ರು ಹೇಳಿಕೊಟ್ಟದನ್ನ ನಾವು ಹೇಳಿಕ್ ಬರೋದಿಲ್ಲ. ಬೇರೆ ಕಡೆ ಎಲ್ಲ ಹಾಕಿದ್ರು ಗೊತ್ತಿದೆ ನದಿ ಆ ಕಡೆ ಒಂದ್ಸಲ ಊತ ಹಾಕಿದ್ವನ್ನೇ, ಅಲ್ಲಿ ಊತ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು. ಅದರಲ್ಲೊಂದು ವಿಚಾರ ಇದೆ, ಅದನ್ನ ನಾನು SIT ಅವ್ರ ಹತ್ರ ಹೇಳ್ತೇನೆ. ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಉಂಟು. ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಆ ವಿಚಾರವನಿಗೆ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ. ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ. ಸೊ ಅಂದ್ರೆ ಈಗ ನೀವು ಆ ಮುಸುಕುದಾರಿ ವ್ಯಕ್ತಿಗೆ ಸಪೋರ್ಟಿವ್ ಆಗಿ ಬಂದಿದ್ದೀರಾ, ನಾವು ಕೂಡ ನೋಡಿದ್ದೀವಿ ಅಂತೇಳಿ. ಹೌದು, ನಾವೀಗ ಅಲ್ಲಿ ಊತ ಹಾಕುದನ್ನು ನೋಡಿದ್ದೇನೆ ಅಂತ ಹೇಳುವ ವಿಚಾರಕ್ಕೆ ಬಂದಿದ್ದೀವಿ. ನೀವು ನೋಡಿದ್ದು ಒಬ್ಬನೇ ಸೇಮ್ ಒಬ್ಬ ವ್ಯಕ್ತಿ, ಅದು ಕನ್ಫ್ಯೂಷನ್ ಉಂಟಾ? ಇಲ್ಲ, ಇವ ಒಬ್ಬ ವ್ಯಕ್ತಿ ಊತ ಹಾಕಿದ್ದನ್ನು ನೋಡಿದ್ದೇನೆ. ನೀವು ನೋಡಿದವನು ಇವನೇ ಕನ್ಫರ್ಮ್ ಇರ್ಬೋದು ಸರ್. ನಮಗೆ ದೇಹ ನೋಡ್ಬೇಕಾದ್ರೆ ಇವನ್ ತರನೇ ಕಂಡಿದೆ ಸರ್, ಸೇಮ್ ಇವನೇ ಇರ್ಬೋದು ಸರ್. ನನ್ನ ಹಗಲೊತ್ತಲ್ಲೇ ನಾನು ನೋಡಿರುವಂತದ್ದು. ಎಷ್ಟೊತ್ತಲ್ಲಿ? ಸುಮಾರು ಒಂದು 5 ಗಂಟೆಗೆ, ಒಂದು 4 ಗಂಟೆ ಹೊತ್ತಿರ್ಬೋದು ಸರ್. ಅಂಗಡಿ ಎದುರುಗಡೆ ಎಲ್ಲ, ಅಂಗಡಿ ಎದುರುಗಡೆಗೆ ಅಂಬಾಸಿಡರ್ ಕಾರಲ್ಲಿ ಬಂದದನ್ನು ನೋಡಿರಿ ಸರ್. ಆಂಬ್ಯುಲೆನ್ಸ್ ಅಲ್ಲ, ಕಾರಲ್ಲಿ ಅಂಬಾಸಿಡರ್ ಕಾರ್. ಇಲ್ಲ ಸರ್, ನಾವು ಅಷ್ಟೊಂದು ಅದರ ಬಗ್ಗೆ ಇದು ಮಾಡೋಕಂದ್ರೆ ನಾವು ಅಲ್ಲಿ ಏನ್ ನಡೀತಿದ್ರು ಅದನ್ನ ನಾವು ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಅವಾಗ. ಮಾಡಕ್ ಹೋದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಿನಗೆ ಯಾಕೆ ಬೇಕು, ನಿನ್ ಕೆಲಸ ಏನು, ಅದನ್ನ ನೀನು ಮಾಡಿರ್ಬೋದು ಅಂತ ನಿಮ್ಮ ಪ್ರಕಾರ? SIT ತನಿಖೆಯಲ್ಲಿ ಗೊತ್ತಾಗ್ತದಲ್ಲ ಸರ್, ಅವರು ತನಿಖೆ ಮಾಡ್ಲಿ. ನಿಮ್ಗೆ ನಮ್ ಮಾತಾಡಕ್ ಹೋದ್ರೆ ನಮ್ಮನ್ನ ತಡಿತಿದ್ರು, ಭಯ ಇತ್ತು, ಬಿಡ್ತಿರ್ಲಿಲ್ಲ ಅಂತ. ಯಾರು ನಿಮ್ಮನ್ನ ತಡಿತಾ ಇದ್ರು? ಯಾರ ಮೇಲೆ ಭಯ ಇತ್ತು? ನಮಗೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಮೇಲೇನೆ ಭಯ ಇತ್ತು ಸರ್. ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಅದು? ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಪಂಚಾಯತ್ ಬರುತ್ತೆ, ಪೊಲೀಸ್ ಸ್ಟೇಷನ್ ಬರುತ್ತೆ, ಸರ್ಕಾರ ಬರ್ತದೆ. ಅದು ಸರ್ಕಾರ ಸರ್. ನಾನು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಕಾರ ಬರೋದಿಲ್ಲ. ಹಾಗೇನಿದೆ, ಏನಿಲ್ಲಲ್ಲ. ಏನ್ ಸರ್, ಆತರ ಒಂದು ಡಿಪಾರ್ಟ್ಮೆಂಟ್ ದೇಶದಲ್ಲಿ ಉಂಟಾ? ದೇಶದಲ್ಲಿ ಇಲ್ಲ, ಡಿ ನಂಬರ್ ದೇಶದಲ್ಲಿ ಇದೆಯಾ ಸರ್? ಡಿ ನಂಬರ್ ಗಾಡಿ ಅಂತ ದೇಶದಲ್ಲಿ ಎಲ್ಲಿಯಾದ್ರೂ ಉಂಟಾ? ಧರ್ಮಸ್ಥಳ ಮಾತ್ರ ಇದೆ. ಅದನ್ನ ನೀವು ಕೇಳಿ, ಅದನ್ನ ಮಾತಾಡ್ಬೇಕಲ್ಲ, ಹೌದಲ್ವ? ನಮಗೆ ಗೊತ್ತಿರೋ ಡಿಪಾರ್ಟ್ಮೆಂಟ್ ಪೊಲೀಸ್. ಕೇಳೋದಕ್ಕೆ ನಾನು ಉತ್ತರ ಹೇಳ್ತಿದ್ದೇನೆ. ಎಲ್ಲಿಯಾದ್ರೂ ಇದೆಯಾ ಅಂತ ಹೇಳಿದ್ರೆ ಇದು ಇದೆಯಲ್ಲ ಸರ್. ನಿಮ್ಮನ್ನ ನಾವು ರಾಂಗ್ ಮಾಡ್ತಾ ಇಲ್ಲ, ಹೌದು ಸರಿ, ಹೇಳ್ತಿರೋದನ್ನ ಕರೆಕ್ಟ್ ಆಗಿ ನಾವು ಡಿಪಾರ್ಟ್ಮೆಂಟ್ ಪೊಲೀಸ್ ಮಾತ್ರ ಇರುವುದು. ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತಂದ್ರೆ ಧರ್ಮಸ್ಥಳ ಇದು ದೇವಾಲಯ ಕಚೇರಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್. ಹಾಗೆ ಹೇಳಿ, ಡಿಪಾರ್ಟ್ಮೆಂಟ್ ಇರೋದು ಸರ್ಕಾರ, ಪೊಲೀಸ್, ಪಂಚಾಯತ್ ಮಾತ್ರ. ಅದು ಹೊರಗಡೆ ಅನ್ಕೊಂಡಿರೋರು ಹಾಗೆ. ನಾವು ಅಲ್ಲಿ ಹುಟ್ಟಿ ಬೆಳೆದವರು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ದೇವಾಲಯ ಕಚೇರಿಗೆ ಸಂಬಂಧಪಟ್ಟವರು ಅಂತ ನಾವು ಅನ್ಕೊಂಡಿದ್ದೀವಿ. ಇಲ್ಲ, ನಾನೊಂದು ಕಡೆ ನೋಡಿದ್ದು ಬೇರೆ, ಇವ್ರು ನೋಡಿರುವಂತದ್ದು. ನಿಮ್ಮ ಹೆಸರು ಹೇಳಿ ಸರ್? ನಮ್ದು ಪುರಂದರ ಗೌಡ. ಅದೇ ಊರು ಧರ್ಮಸ್ಥಳ? ಹೌದು ಸರ್. ಸರ್, ಪುರಂದರ ಗೌಡನ ಪುರಂದರ ವಿಠಲ? ಅದ್ ನಮ್ಮ ಅಣ್ಣ ಪುರಂದರ ಪುರಂದರ ಗೌಡ.